ದಾವಣಗೆರೆ ದಕ್ಷಿಣ ಕ್ಷೇತ್ರದ ಏನು ಚುನಾವಣೆ ನಡೀತಾ ಇದೆ, ಇದು ನಿಷ್ಪಕ್ಷವಾಗಿ ನಡೀತಾ ಇಲ್ಲ. ಇಡೀ ಜಿಲ್ಲಾ ಆಡಳಿತವನ್ನು ದುರುಪಯೋಗ ಮಾಡಿಕೊಂಡು ಚುನಾವಣೆಯನ್ನು ಹಿಂಬಾಗಿಲಿನ ಗೆಲ್ಲುವಂಥ ಯೋಜನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ಅನ್ನೋಂಗೆ ಈಗಾಗಲೇ ಹೇಳ್ದಂಗೆ ಸಂಸದರ ಕಾರು ಯಾವ ಕಾನೂನು ಉಲ್ಲಂಘನೆ ಮಾಡಿ ಕಾರ್ಪೊರೇಷನ್ನ ಪ್ರವೇಶ ಮಾಡಿದೆ. ಇದರ ಜೊತೆಗೆ ಅವತ್ತೇನು ಯಾವ ಕಾರಲ್ಲಿ ಬಂದಿದ್ರು ಆ ಕಾರಿನ ಹಿಂಭಾಗದ ನಂಬರ್ ಪ್ಲೇಟ್ ಇರಲಿಲ್ಲ. ಕಾರಿಗೆ ಕೇವಲ ಮುಂಭಾಗದ ಮಾತ್ರ ನಂಬರ್ ಪ್ಲೇಟ್ ಇತ್ತು, ಹಿಂದ್ಗಡೆ ನಂಬರ್ ಪ್ಲೇಟ್ ಇರಲಿಲ್ಲ. ಈ ಥರದ ಅನೇಕ ಉದಾಹರಣೆಗಳು ಇದ್ದಾವೆ. ಏನು ಸರ್ಕಾರಿ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಅಧಿಕಾರಿಗಳಿಗೆ ಹೆದರಿಸಿ ಬೆದರಿಸಿ ಅವರ ತಾಳಕ್ಕೆ ತಕ್ಕಂಗೆ ಬಳಸುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅದಕ್ಕೆ ನಾವು ರಾಜ್ಯ ಚುನಾವಣಾ ಆಯೋಗಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಈ ಹಿಂದಿನ ಅನೇಕ ಉದಾಹರಣೆಗಳಿದ್ದಾವೆ. ಒಂದು ಬೂತ್ನಲ್ಲಿ ರಾತ್ರಿ 8 ಗಂಟೆ 9 ಗಂಟೆ ತನಕ ಓಟ್ ಹಾಕ್ಸಿದ್ದಿರ್ಬೋದು. ಈ ಥರದ ಅನೇಕ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಅವ್ರು ಚುನಾವಣೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಇದು ಅತ್ಯಂತ ಸೂಕ್ಷ್ಮವಾಗಿರುವಂಥ ಕ್ಷೇತ್ರ ಅಂತ ಪರಿಗಣಿಸಿ ಇಲ್ಲಿರುವ ಅಧಿಕಾರಿಗಳು 2 ವರ್ಷ 3 ವರ್ಷದಾಗಿರೋರು ಭಾಳಷ್ಟು ಜನ ಇದ್ದಾರೆ. ದಾವಣಗೆರೆ ಕಾರ್ಪೊರೇಷನಲ್ಲಿ ಕೆಲಸ ಮಾಡಿದಂಥ ಕಮಿಷನರ್ 3 ವರ್ಷ ಆಗಿದೆ, ಅವರನ್ನು ಡೂಡಾಗೆ ಬದಲಾವಣೆಯನ್ನು ಮಾಡಿದ್ದಾರೆ. ಅವರೂ ಸಹ ಕಾನೂನು ರೀತಿಯಿಂದ 2 ವರ್ಷದ ಮೇಲೆ ಚುನಾವಣೆ ನಡೆಯುವಂಥ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಅವ್ರನ್ನೂ ಸಹ ಕೂಡಲೇ ಬದಲಾವಣೆ ಮಾಡಬೇಕು ಅಂಥೇಳಿ ಆಗ್ರಹ ಪಡಿಸ್ತೀವಿ. ಹಾಗೆ ಅತ್ಯಂತ ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಿ ಕ್ಷೇತ್ರವನ್ನು ಶಾಂತಿಯುತವಾಗಿ ಸುವ್ಯವಸ್ಥಿತವಾಗಿ ನ್ಯಾಯಪರವಾಗಿರುವಂಥ ಚುನಾವಣೆ ನಡೆಸಬೇಕು ಅಂಥೇಳಿ ಚುನಾವಣೆಗೆ ಆಗ್ರಹ ಪಡಿಸ್ತಾರೆ.